ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡ್ರೈ ಫಿಶ್ ಚಟ್ನಿ ರೆಡಿ ಮಾಡ್ತಾ ಇದ್ದೇವೆ. ನೋಡಿ ಹೇಗೆ ಮಾಡೋದಂತ. 15 ಬ್ಯಾಡಗಿ ಚಿಲ್ಲಿ, 2 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಜೀರಿಗೆ, ಒಂದು ಚಿಕ್ಕ ತುಂಡು ಶುಂಠಿ, 10 ಎಸಳು ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೇನೆ, 3/4 ಕಪ್ಪು ಕಾಯಿ ತುರಿ. ಇವಾಗ ಫಿಶನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ. ಇವಾಗ ಮೊದಲಿಗೆ ಚಿಲ್ಲಿ ಹಾಕ್ಕೊಂಡಿದ್ದೇನೆ. ಇದು ಡ್ರೈ ಆಗಿ ಹುಡ್ಕೋಬೇಕು, ಏನು ಎಣ್ಣೆ ಎಲ್ಲ ಆ್ಯಡ್ ಮಾಡ್ಕೋಬಾರ್ದು. ಇವಾಗ ಇದಕ್ಕೆ ಕೊತ್ತಂಬರಿ ಬೀಜ ಆ್ಯಡ್ ಮಾಡ್ಕೊಳ್ತಿದ್ದೇನೆ, ಜೀರಿಗೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಾಯಿತು. ಇವಾಗ ಇದನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಿದ್ದೇನೆ, ಪುಡಿ ಮಾಡಬೇಕಲ್ಲ. ಇವಾಗ ಮಾಡಲಿಕ್ಕೆ ಆಯಿತು. ಇವಾಗ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ. ಕಾಯಿ ತುರಿಯನ್ನು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ರೋಸ್ಟ್ ಥರ ಆಗೋ ತನಕ. ಇವಾಗ ಅರ್ಧ ಸ್ಪೂನು ಅರಿಶಿನ ಹುಡಿ ಸೇರಿಸ್ಕೊಳ್ತಿದ್ದೇನೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರೋಸ್ಟ್ ಆಗ್ತಾ ಬರ್ತಿದೆ ನೋಡಿ. ನೋಡಿ ರೋಸ್ಟ್ ಆಯಿತು. ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಇವಾಗ ಬಾಣಲೆ ಇಟ್ಕೊಂಡಿದ್ದೇನೆ. ಇವಾಗ ಡ್ರೈ ಫಿಶನ್ನು ಹುರ್ಕೊಳ್ಳೋಣ. ಡ್ರೈ ಆಗಿ ಹುರ್ಕೋಬೇಕು. ಇವಾಗ ಇದಾಯ್ತು ಫ್ರೆಂಡ್ಸ್. ಇವಾಗ ಇದನ್ನು ತೆಗೆದ್ಬಿಟ್ಟು ನೀರಿಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀರಿನಲ್ಲಿ ವಾಶ್ ಮಾಡ್ಕೊಂಡಾಯಿತು. ಇದನ್ನು ಸೋಸೋಕ್ಕಿಡೋಣ. ಇದರಲ್ಲಿ ಧೂಳು ಏನಾದರೂ ಇದ್ದರೆ ಹೋಗ್ಬಿಡತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಆಗತ್ತೆ. ಇವಾಗ ನೀರಿಂದ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರು ಇಳ್ಕೊಳ್ಬೇಕು ಅದು. ಇವಾಗ ಮಸಾಲವನ್ನು ಬಾಣಲಿಂದ ಹಾಕ್ಕೊಳ್ಳೋಣ. ಡ್ರೈ ಇರೋದೆ ಮಸಾಲ. ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಇವಾಗ ಇದಕ್ಕೆ ಡ್ರೈ ಫಿಶನ್ನು ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಡ್ರೈ ಫಿಶ್ ಚಟ್ನಿ ರೆಡಿಯಾಗಿದೆ. ಇದು ಗಂಜಿ ಊಟಕ್ಕೆ ಒಳ್ಳೆಯ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಇದು ಡ್ರೈ ಫಿಶ್ ಅಲ್ಲ, ಫಿಶಲ್ಲೇ ಉಪ್ಪಿರುತ್ತೆ. ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.